ನಮಸ್ತೆ ಬಲಿಷ್ಠ ಭವ್ಯ ಭಾರತದ ಬಂಧುಗಳಿಗೆ ಜೀವನ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಹೇಳ್ತಾ ಇರ್ತೀನಲ್ಲ ಯಾವಾಗಲೂ ಕೂಡ ಬಲಿಷ್ಠ ಭವ್ಯ ಭಾರತದ ಬಂಧುಗಳೇ ಅಂತ ಹೇಳ್ತಾ ಇರ್ತೀನಲ್ಲ. ಇವತ್ತು ನೋಡಿ ಅದು ನಮ್ಮ ಭಾರತ ಎಷ್ಟು ಬಲಿಷ್ಠ ಅಂತ ಆಗಿದೆ ಅಂತ ಅನ್ನೋದನ್ನು ಇಡೀ ಪ್ರಪಂಚ ನೋಡ್ತಾ ಇದೆ. ಪಕ್ಕದಲ್ಲಿದ್ದ ಪಾಪಿ ಪಾಕಿಸ್ತಾನ, ದರಿದ್ರದವರು, ಭಿಕ್ಷುಕರು, ಅಯೋಗ್ಯರು, ಲುಚ್ಚಗಳು, ಲಫಂಗಗಳು ಅವ್ರು ಮಾಡ್ತಾರಂಥ ಲುಚ್ಚ ಲಫಂಗ ಕೆಲಸಕ್ಕೆ ಏನು ಕೊಡಬೇಕಾಗಿದೆಯೋ ಭಾರತ 15 ದಿನಗಳ ಕಾಲ ಕಾದು ಏನನ್ನು ಕೊಡಬೇಕಾಗಿದೆ ಸರಿಯಾಗಿ ಕೊಡ್ತಾ ಇದ್ದಾರೆ. ಅವನ ಕೈಲಿ ಏನೂ ಮಾಡ್ಕೊಳಕ್ಕಾಗ್ತಿಲ್ವಲ್ಲ. ಭಾರತದ ಕೂದಲನ್ನು ಕೂಡ ಸೋಂಕಕ್ಕೂ ಆಗಲ್ಲ, ಕೊಂಗ್ಸಕ್ಕೂ ಆಗಲ್ಲ ಅಂತಂದ್ಬಿಟ್ಟು ಒದ್ದಾಡ್ತಾ ಇದ್ದಾರೆ. ಪರ 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 ಅಂತ ಮೈ ಕೈ ಎಲ್ಲ ಪರ್ಚ್ಕೊಳ್ತಾ ಇದೆ ಪಾಕಿಸ್ತಾನ. ಹೇಳ್ತಾ ಇರ್ತೀನಲ್ಲ, ಅದಕ್ಕೋಸ್ಕರ ನಾವು ಬಲಿಷ್ಠರಾಗಿರಬೇಕು, ಭವ್ಯವಾಗಿರಬೇಕು, ದಿವ್ಯವಾಗಿರಬೇಕು, ಅಗಾಧವಾದಂಥ ಶಕ್ತಿ ನಮ್ಮಲ್ಲಿದ್ದಾಗ ಮಾತ್ರ ನಮ್ಮ ಶತ್ರುಗಳನ್ನು ಅಟ್ಟಾಡ್ಸ್ಕೊಂಡು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಮ್ಮ ಭಾರತ ಅದೇ ಕೆಲಸ ಮಾಡ್ತಾ ಇದೆ. ನೀವೆಲ್ಲ ಆದಂಥ ಭಾರತೀಯರು ಏನು ಮಾಡಬೇಕು? ನಮ್ಮ ಭಾರತದ ಈ ಗೆಲುವನ್ನು ಸದಾ ಸರ್ವದಾ ಏನು ಮಾಡಬೇಕು? ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರಬೇಕು. ಭಾರತಕ್ಕೆ ಗೆಲುವನ್ನು ಕೊಡು, ಭಾರತಕ್ಕೆ ಶಕ್ತಿಯನ್ನು ಕೊಡು, ಭಾರತಕ್ಕೆ ಚೈತನ್ಯವನ್ನು ಕೊಡು, ಭಾರತಕ್ಕೆ ಬಲಿಷ್ಠವಾದಂತಹ ಒಂದು ತಂಡವನ್ನು ಕೊಡು. ಭಾರತದಲ್ಲಿರುವಂಥ ಸೈನಿಕರೆಲ್ಲರೂ ಕೂಡ ಬಲಿಷ್ಠರಾಗಿರೋ ರೀತಿಯಲ್ಲಿ ತಾಯಿ ಭಾರತಾಂಬೆ ಆ ಒಂದು ಕೃಪಾಕಟಾಕ್ಷವನ್ನು ಮಾಡಲಿ ಅಂತ ನೀವೆಲ್ಲ ಕೇಳ್ಕೋಬೇಕಾಗತ್ತೆ. ಮತ್ತೊಂದು ಎಚ್ಚರಿಕೆಯನ್ನು ನಾವು ತಗೋಬೇಕು. ನಮ್ಮ ಹಿಂದೂಗಳನ್ನು ಹಿಂದೂ ಅಂತ ನೋಡಿ 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 ಹೊಡೆದಿದ್ದಾರೆ ಅಂತಂದಾಗ ಇನ್ನು ಮುಂದಾದ್ರು ನಾವು ಹಿಂದೂಗಳು ಮುಂದೆ ಬರಬೇಕು. ಅದಕ್ಕೋಸ್ಕರ ರೀಸೆಂಟ್ಲಿ ಸಾಕಷ್ಟು ಕಡೆ ಕರೀತಾ ಇದ್ದಾರೆ ದೇಶಭಕ್ತಿ ಬಗ್ಗೆ ಮಾತಾಡಿ ಅಂತಂದ್ಬಿಟ್ಟು. ಹೆಚ್ಚು ಕಮ್ಮಿ ವಾರದಲ್ಲಿ 2 ಕಡೆ 3 ಕಡೆ ಹೋಗ್ತಾನೇ ಇದ್ದೀನಿ. ದೇಶಭಕ್ತಿ ಬಗ್ಗೆ ಮಾತಾಡಿ ಅಂತಂದ್ಬಿಟ್ಟು. ಆ ದೇಶಭಕ್ತಿಯಲ್ಲಿ ಮಾತಾಡೋದಂಥ ಒಂದು ವಿಚಾರ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಹಿಂದೂ ನೀ ಎಂದು ಬರುವೆ ಮುಂದು, ಹಿಂದೂ ನೀ ಎಂದು ಬರುವೆ ಮುಂದು, ಹಿಂದೂ ನೀನೆಂದಾಗುವೆ ಒಂದು, ಹಿಂದೂ ನೀ ಎಂದಾಗುವೆ ಒಂದು, ಹಿಂದೂ ಲುಚ್ಚ ಲಫಂಗರಿಗೆ ಮಾಡಬೇಡ ನೀ ಮುದ್ದು, ಹಿಂದೂ ನೀ ದುಷ್ಟರಿಗೆ ಕೊಡಬೇಕು ಗುದ್ದು, ಹಿಂದೂ ನಿನಗೆ ಯಾರಿಲ್ಲ ಆಪತ್ ಬಂದು, ಹಿಂದೂ ನಿನಗೆ ನೀನೇ ಆಗಬೇಕು ಆಪತ್ ಬಂದು, ಹಿಂದೂ ನೀ ಬದುಕಬೇಕು ನಿನ್ನ ವೈರಿಗಳ ಕೊಂದು, ಹಿಂದೂ ನೀನು ಪ್ರಪಂಚದ ಅಮೃತ ಬಿಂದು ಅಂತಂತೇಳಿ. ಓಕೆ, ಇದನ್ನು ಭಾಳಷ್ಟು ಜನ ತುಂಬ ಚೆನ್ನಾಗಿ ಮಾತಾಡ್ತಾರೆ ಸರ್, ವಿಚಾರ ತಿಳಿದ್ರೆ ಹೇಳೋಂಥದ್ದೆಲ್ಲ ಅದು ಭಾವನೆಗಳು ಬರ್ತಾ ಇದೆ, ರೋಷಾವೇಶ ಹುಕ್ಕುತ್ತಾ ಇದೆ. ನಮಗೂ ಹೋಗ್ಬಿಟ್ಟು ಆ ಗಡಿಗಳಲ್ಲಿ ಹೋಗಿ ಆ ಪಾಪಿ ಸೈನಿಕರನ್ನು ಕುಟ್ಟಿ ಪುಡಿ 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 ಮಾಡಿ ಮಣ್ಣಲ್ಲಿ ಮಣ್ಣು ಮಾಡಿಬಿಡ್ಬೇಕು ಅನ್ನೋ ಅಷ್ಟು ರೋಷಾವೇಶ ನನ್ನಲ್ಲಿ ಬರ್ತಾ ಇದೆ. ನೀವು ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಇಂಥ ರೋಷಾವೇಶ ಬೆಳೆಸ್ಕೋಬೇಕು. ಭಾರತದ ಬಗ್ಗೆ ಸ್ವಾಭಿಮಾನವನ್ನು ನಾವು ಬೆಳೆಸ್ಕೊಂಡಾಗ ಮಾತ್ರ ನಮ್ಮ ದೇಶ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಬೆಳೀತಾ ಹೋಗ್ತಾ ಇರುತ್ತೆ. ಇದರ ಬಗ್ಗೆ ಅನೇಕರು ವಿಶ್ಲೇಷಣೆಗಳನ್ನು ಕೊಡ್ತಾ ಇದ್ದೀರಾ, ಅದೆಲ್ಲ ಕೇಳ್ತಾ ಇದ್ದೀರಾ. ನಾನು ಆ ವಿಶ್ಲೇಷಣೆಗಳನ್ನು ಕೊಡಕ್ಕೆ ಹೋಗಲ್ಲ. ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಕೂಡ ಒಂದಾಗಬೇಕು. ಒಂದಾದಾಗ ಮತ್ತು ಅದೇ ಹೇಳ್ತಾ ಇರ್ತಾರಲ್ಲ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತಂದ್ಬಿಟ್ಟು ನಮ್ಮ ಒಗ್ಗಟ್ಟಲ್ಲಿ ಮಾತ್ರ ಬಲ ಇದೆ. ಸೊ ಆ ಬಲವನ್ನು ನಾವು ನಮ್ಮ ವೈರಿ ರಾಷ್ಟ್ರಗಳ ಮೇಲೆ, ಆ ರಾಷ್ಟ್ರಗಳನ್ನ ಪುಡಿ ಮಾಡೋ ರೀತಿಯಲ್ಲಿ ನಾವು ತೋರ್ಪಡಿಸ್ಕೋಬೇಕು. ಅವರನ್ನು ಪುಡಿ ಮಾಡಲೇಬೇಕು. ಭಾರತ ಶಾಂತಿಯನ್ನು ಬಯಸುವಂಥ ರಾಷ್ಟ್ರ. ಪ್ರಪಂಚದಲ್ಲಿರುವ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಅದು ತನ್ನ ಶಾಂತಿ ದೂತರನ್ನು ಕಳಿಸಿದೆ ಹೊರತು ಈ ರೀತಿ ಟೆರರಿಸ್ಟನ್ನು ಎಲ್ಲೂ ಕಳಿಸಿಲ್ಲ. ಇಡೀ ಪ್ರಪಂಚದಾದ್ಯಂತ ಇರುವಂಥ ದೊಡ್ಡ ರಾಷ್ಟ್ರಗಳಲ್ಲಿ, ದೊಡ್ಡ ಸಂಸ್ಥೆಗಳಲ್ಲಿ ಇರುವಂಥ ದೊಡ್ಡ ವಿಜ್ಞಾನಿಗಳು ಯಾರು ಅಂತಂದರೆ ನಮ್ಮ ಭಾರತದ ವಿಜ್ಞಾನಿಗಳಿದ್ದಾರೆ ಅಲ್ವಾ. ಅದು ಹೆಮ್ಮೆಯ ವಿಚಾರ ನಮಗೆ. ಓಕೆ, ಈಗ ವಾಸ್ತುಗೆ ಅಂತ ಬರ್ತೀನಿ. ವಾಸ್ತುವಿನಲ್ಲಿರುವಂಥ ಸಾಮಾನ್ಯ ಮಿಸ್ಟೇಕ್ಸ್ ಅಂದರೆ ಕಾಮನ್ ಮಿಸ್ಟೇಕ್ಸ್ ಏನು ಅಂತಂದಾಗ, ಎಲ್ಲರೂ ಕೂಡ ಸಾಧಾರಣ ಎಲ್ಲರೂ ಏನು ಹೇಳ್ತಾ ಇರ್ತಾರೆ, ಈಶಾನ್ಯದಲ್ಲಿ ಬಾವಿ ತೊಡ್ಕೊಳ್ಳಿ, ಈಶಾನ್ಯದಲ್ಲಿ ಸಂಪನ್ನ ತೊಡ್ಕೊಳ್ಳಿ, ಈಶಾನ್ಯದಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳಿ, ಈಶಾನ್ಯದಲ್ಲಿ ಬೋರ್ವೆಲ್ಲನ್ನು ಹಾಕ್ಬಿಡಿ ಅಂತ ಹೇಳ್ತಾ ಇರ್ತಾರೆ. ನಾನು 10 ವರ್ಷಕ್ಕೆ ಮುಂಚೆ ಸುಮಾರು 22 ವರ್ಷಗಳ ಕಾಲ ಬೇರೆ ವಾಸ್ತು ಕನ್ಸಲ್ಟೆಂಟ್ ನನಗೆ ಬಂದು ನನ್ನ ಪ್ರಾಜೆಕ್ಟ್ ಹೇಳಿದಾಗ ನಾನು ಅದನ್ನೇ ಕೂಡ ಮಾಡಿಸ್ಬಿಟ್ಟಿದ್ದೀನಿ ಗೊತ್ತಿಲ್ಲದೆ. ಯಾವಾಗ ಈ ವಾಸ್ತುವನ್ನು ಪರಿಪೂರ್ಣವಾಗಿ ಸರಿಯಾಗಿ ವೈಜ್ಞಾನಿಕವಾಗಿ ನಾನು ತಿಳ್ಕೊಳ್ಳೋಕೆ ಶುರು ಮಾಡಿದ್ನೋ ಆವಾಗ ಗೊತ್ತಾಗಿದೆ ಏನಂತಂದರೆ, ಯಾವುದೇ ಕಾರಣಕ್ಕೂ ನಾರ್ತ್ ಈಸ್ಟ್ ಈಶಾನ್ಯ ಭಾಗದಲ್ಲಿ 3 ಈಶಾನ್ಯಗಳು ಬರ್ತದೆ: ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ, ಈಶಾನ್ಯ. ಈ ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಸಂಪನ್ನಾಗಲಿ, ಬೋರ್ವೆಲ್ಲನ್ನಾಗಲಿ, ಬಾವಿಯನ್ನಾಗಲಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಲಿ ಮಾಡಲೇಬಾರದು ಅಂತ. ಯಾಕೆ ಅಂತಂದಾಗ, ಈ ಭಾಗದಲ್ಲಿ ನಮಗೆ ವಾಸ್ತು ಪುರುಷನ ತಲೆ ಬರುತ್ತೆ ಅಂತ. ತಲೆಗೆ ಏಟಾಯಿತು ಅಂದರೆ ತಡ್ಕೊಳಕ್ಕಾಗುತ್ತಾ? ಆಗಲ್ಲ.
ನೀವು ವಾಸ್ತು ಪುರುಷನ ಸರಿಯಾದ ಒಂದು ಡ್ರಾಯಿಂಗ್ ಅನ್ನು ನೋಡ್ತಾ ಹೋಗಿ ಹೆಂಗಾಗುತ್ತೆ ಅಂತಂದ್ರೆ, ವಾಸ್ತು ಪುರುಷನ ಕಾಲುಗಳು ಕೈಗಳು ಹೀಗಿರುತ್ತೆ, ಇದು ಹೀಗೋಗಿ ಭುಜ ತೋಳು ಎಲ್ಲನೂ ಕೂಡ ಹಿಂಗೋಗಿ ಈ ರೀತಿ ಹೋಗಿರ್ತದೆ ನೋಡಿ. ಈ ರೀತಿ ಮಾಡಿದಾಗ ಏನಾಯ್ತು, ಇದು ವಾಸ್ತು ಪುರುಷನ ತಲೆ ಬಂತು. ಇದು ಭುಜಭಾಗ, ಇಲ್ಲಿ ಖಾಲಿ ಇದೆ, ಇದು ಭುಜಭಾಗ, ಇಲ್ಲಿ ಖಾಲಿ ಇದೆ. ಹಾಗಾಗಿ ನಾವೇನ್ ಮಾಡ್ಕೋಬೇಕು, ಸಂಪನ್ನ ತೋಡೋದಾದ್ರೆ ಸಂಪು, ಬೋರ್ವೆಲ್ಲು, ರೈನ್ ವಾಟರ್ ಹಾರ್ವೆಸ್ಟಿಂಗು, ಬಾವಿ ಇವೆಲ್ಲನ ಏನ್ ಮಾಡ್ಬೋದು ಅಂದ್ರೆ ಈಸ್ಟಿಂದ, ಪೂರ್ವ ಭಾಗದಿಂದ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಈ ಭಾಗದಲ್ಲಿ ಬರಬಹುದು. ಹಾಗೇನೆ ಈ ಕಡೆಗೆ ಬಂದಾಗ, ಉತ್ತರದ ಕಡೆ ಬಂದಾಗ ನಾರ್ತ್ ಇಂದ ತಗೊಂಡು ನಾರ್ತ್ ಆಫ್ ನಾರ್ತ್ ಈಸ್ಟ್ ಈ ಭಾಗದಲ್ಲಿ ನಿಮಗೆ ಸಂಪು, ರೈನ್ ವಾಟರ್ ಹಾರ್ವೆಸ್ಟಿಂಗು, ಬೋರ್ವೆಲ್ಲು ಇವೆಲ್ಲ ಇದು ಬರ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದ್ಬಿಡ್ತು. ಸೊ ವಾಸ್ತುಪುರುಷನ ತಲೆ, ಭುಜ, ಕಾಲು, ದೇಹ, ಅವನ ಕಾಲುಗಳು ಇಲ್ಲಿ ಬರ್ತಾ ಇದೆ, ಮಂಡಿ ಮಡ್ಚ್ಕೊಂಡಾಗಿದ್ದಾವೆ, ಇದು ಪಾದ ಎಲ್ಲ ಹೀಗೆ ಬರುತ್ತೆ. ಈಗ ಬಂದಾಗ ಏನಾಗುತ್ತೆ, ಈ ಭಾಗದಲ್ಲಿ ಖಾಲಿ ಇರುತ್ತೆ, ಇಲ್ಲಿ ಮಾಡಬೇಕು ಅಂತಂದ್ಬಿಟ್ಟು. ಸೊ ಇದಕ್ಕೆ ಬೇಕು ಅಂದರೆ ಪಕ್ಕ ವಾಸ್ತು ಜ್ಞಾನ ಅಂತ ಆರ್ಕಿಟೆಕ್ಟ್ ಹತ್ರ ಹುಡುಕೋದ್ರೇ ಗೊತ್ತಾಗುತ್ತೆ. ಯಾಕೆಂದರೆ ಇಲ್ಲಿಂದ ಇಲ್ಲಿಗೆ ನಮ್ಗೆ ಎಷ್ಟು ಬರುತ್ತೆ ಅಂತಂದರೆ, ಟೋಟಲ್ 360 ಡಿಗ್ರಿ, 360 ಡಿಗ್ರಿ ಡಿವೈಡೆಡ್ ಬೈ 16, 16 ವಲಯಗಳು ಅಂತ ಮಾಡಿದಾಗ ಏನಾಗುತ್ತೆ 22.5 ಡಿಗ್ರಿ, 22.5 ಡಿಗ್ರಿಗಳು ಬರುತ್ತೆ. ಸೊ 22.5 ಡಿಗ್ರಿಗಳಲ್ಲಿ ಬಿಟ್ಟು ತದನಂತರ ಬರುವಂಥ 22.5 ಡಿಗ್ರಿ, 22.5 ಡಿಗ್ರಿ, 22.5 ಡಿಗ್ರಿ, 22.5 ಡಿಗ್ರಿ. ಸೊ ಈ ಭಾಗದಲ್ಲಿ ನಾವು ಸಂಪನ್ನ ಮಾಡಿಕೊಂಡ್ರೆ ಬೆಳಗಿನ ಹೊತ್ತು ಸೂರ್ಯನ ರಶ್ಮಿಯಿಂದ ಬರುವಂತಹ ಆ ಕಿರಣಗಳು ಈ ಭಾಗದಲ್ಲಿರುವಂಥ ನೀರನ್ನು ಏನು ಮಾಡುತ್ತೆ, ಅದರಲ್ಲಿರುವಂಥ ಕ್ರಿಮಿಕೀಟಗಳನ್ನು, ಬ್ಯಾಕ್ಟೀರಿಯಾಗಳನ್ನೆಲ್ಲ ಕೊಲ್ಲುತ್ತವೆ ಅನ್ನೋದಕ್ಕೋಸ್ಕರ ನಾವು ಈಶಾನ್ಯ ಭಾಗದಲ್ಲಿ ಸಂಪನ್ನ ಹಾಕೋಬೇಕು ಅಂತ ಹೇಳ್ತಾ ಇರ್ತೀವಿ. ಮತ್ತೊಂದು ಏನಾಗುತ್ತೆ, ಈ ಭಾಗದಲ್ಲಿ ನಮಗೆ ಮ್ಯಾಗ್ನೆಟಿಕ್ ವೇವ್ಸು, ಎಲೆಕ್ಟ್ರಿಕ್ ವೇವ್ಸು ಎರಡೂ ಕೂಡ ಬಂದು ಇದರ ಮೂಲಕ ಹರಿತಾ ಇರುತ್ತೆ. ಯಾವಾಗ ನೀರು ರೀಚಾರ್ಜ್ ಆಗುತ್ತೋ ಆ ನೀರನ್ನು ನಾವು ಕುಡಿಯೋದ್ರಿಂದ ನನ್ನ ಬಾಡಿ ರೀಚಾರ್ಜ್ ಆಗುತ್ತೆ. ಓಕೆ, ಇದು ಪ್ಯೂರ್ ಸೈಂಟಿಫಿಕ್ ಬೇಸಲ್ಲಿ ನಾನು ಹೇಳ್ತಾ ಇರೋಂಥ ವಿಚಾರ. ಓಕೆ, ಇದು ಸಾಮಾನ್ಯವಾಗಿ ಎಲ್ಲರೂ ಇಲ್ಲಿ ಸಂಪನ್ನ ಹಾಕ್ಬಿಟ್ಟು ಓದಾಡ್ತಾ ಇದ್ದಾರೆ. ನನಗೂ ಗೊತ್ತಿಲ್ಲದೆ 22 ವರ್ಷ 23 ವರ್ಷ ಹೆಚ್ಚು ಕಮ್ಮಿ ಇದೇ ಥರ ಮಾಡಿಸ್ಬಿಟ್ಟಿದ್ದೀನಿ. ನಂಗೆ ಗೊತ್ತಿಲ್ಲ. ಆವಾಗ ಬೇರೆಯವ್ರು ಹೇಳಿದ್ರು, ಬೇರೆ ಯಾರು ವಾಸ್ತು ಹಳೆಲೆಕಾಯಿ ಪಂಡಿತರು ಹೇಳಿದ್ರು, ನಾನು ಆ ಭಾಗದಲ್ಲಿ ಸಂಪುಗಳನ್ನು ಮಾಡಿಸ್ಬಿಟ್ಟಿದ್ದೀನಿ. ಆಮೇಲೆ ಈಗೆಲ್ಲ ಗೊತ್ತಾಗಿ ಮಾಡಿ, ಯಾರು ತುಂಬ ತೊಂದರೆ ಇದೆಯೋ ಅವ್ರಿಗೆಲ್ಲ ಶಿಫ್ಟ್ ಮಾಡಿಸಿ ಆ ಭಾಗದಲ್ಲಿ ತುಂಬಿಸಿ ಎಲ್ಲ ಮಾಡಿದ್ದೀನಿ. ಅದು ರೈಟ್. ಓಕೆ, ಒಬ್ರು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂದರೆ, ಸೌತ್ ವೆಸ್ಟಲ್ಲಿ ನನಗೆ ಅಂಗಡಿ ಇದೆ, ಆ ಭಾಗದಲ್ಲಿ ಡೋರದಿಂದ ತೊಂದರೆ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ತೊಂದರೆ ಈಗ ಸಾಧಾರಣವಾಗಿ ಇರ್ತದೆ. ಇದು ಸೌತ್ ವೆಸ್ಟ್. ಓಕೆ, ಇದು ನಾರ್ತ್ ಈಸ್ಟು, ಸೌತ್ ಈಸ್ಟು, ನಾರ್ತ್ ವೆಸ್ಟ್. ಈ ಭಾಗದಲ್ಲಿ ಅಂತಂದರೆ ನಿಮಗೆ ದಕ್ಷಿಣದ ಕಡೆನಾದ್ರೂ ಆಗಿರ್ಬೋದು, ಪಶ್ಚಿಮದ ಕಡೆನಾದ್ರೂ ಆಗಿರ್ಬೋದು. ಓಕೆ, ದಕ್ಷಿಣ ಅಥವಾ ಪಶ್ಚಿಮದ ಕಡೆಗೆ ಇಲ್ಲೆಲ್ಲರೂ ಇತ್ತು ಅಂತಂತಂದರೆ ನಿಮಗೆ ಬಾಗಲು ಇಲ್ಲಾದರೂ ಇತ್ತು ಅಂತಂತಂದರೆ ಸಾಧಾರಣವಾಗಿ ಏನು ಮಾಡಬೇಕು ಅಂತಂದರೆ, ನೀವು ಅಂಗಡಿ ಬಾಗಿಲು ಮುಚ್ಚೋಕ್ಕಾಗಲ್ಲ. ಮಧ್ಯಾಹ್ನ ಹೆಚ್ಚು ಕಮ್ಮಿ 2 ರಿಂದ 4, 4:30 ತನಕ ನೀವೇನು ಮಾಡ್ಬೋದು, ಒಂದು ಕರ್ಟನನ್ನು ಬಿಡ್ಬೋದು ಅಥವಾ ಟಾರ್ಪಲನ್ನು ಬಿಡ್ಬೋದು. ಆ ಕರ್ಟನನ್ನು ಬಿಟ್ಟರೆ ಏನಾಗುತ್ತೆ, ಜನಕ್ಕೆ ಬರೋರಿಗೆ ಅಂಗಡಿ ತೆಗೆದಿದೆ ಅಂತ ಗೊತ್ತಾಗುತ್ತೆ. ಆ ಟಾರ್ಪಲನ್ನು ಹಿಂಗೆ ತಳ್ಕೊಂಡು ಮುಂದೆ ಬರ್ತಾರೆ. ಇಲ್ಲ ಕರ್ಟನನ್ನು ಬಿಟ್ಕೋಬೋದು. ಯಾಕೆ ಬಿಟ್ಕೋಬೇಕು ಅಂತ ಹೇಳ್ತಾರೆ, ಇದು ಯಾವಾಗ ವಿಶೇಷವಾಗಿ ನಿಮಗೆ ತೊಂದರೆಯನ್ನು ಕೊಡುತ್ತೆ ಅಂತಾರೆ, ನಿಮಗೆ ಬೇಸಿಗೆ ಕಾಲದಲ್ಲಿ ತುಂಬ ತೊಂದರೆ ಕೊಡುತ್ತೆ. ಬೇಸಿಗೆ ಕಾಲದಲ್ಲಿ ಎಲ್ಲರಿಗೂ ಗೊತ್ತಿದೆ ಏನಂತಂದರೆ ಸಿಕ್ಕಾಪಟ್ಟೆ ಬಿಸಿಲು ಬರ್ತಾ ಇರ್ತದೆ. ಇದೆಲ್ಲದಕ್ಕಿಂತ ಯಾತಕ್ಕೆ ಸೌತ್ ವೆಸ್ಟಲ್ಲಿ ಓಪನಿಂಗ್ಗಳು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ ಅಂತಂದರೆ, ಈ ಕಡೆಗೆ ಬರುವಂಥ ಸೂರ್ಯನಿಂದ ಬರುವಂತಹ ಇನ್ಫ್ರಾರೆಡ್ ರೇಡಿಯೇಷನ್ಸು ನಿಮಗೆ ಇಲ್ಲಿ ಬಂದಾಗ ಏನಾಗುತ್ತೆ, ಮೈ ಚರ್ಮ ಸುಡುತ್ತದೆ. ಮತ್ತೊಂದು ಚರ್ಮದ ಕಾಯಿಲೆಗಳು ಶುರು ಆಗುತ್ತೆ. ಮಗದೊಂದು ಬಿಸಿ ಹೆಚ್ಚಾದಾಗ ಏನಾಗುತ್ತೆ, ಮಂಡೆ ಬಿಸಿ ಆದಾಗ ಏನಾಗುತ್ತೆ ಅಂದರೆ ನನಗೆ ಒಂಥರ ತಲೆ ಸುತ್ತದಂಗೆ ಆಗುತ್ತೆ. ಬಿ ಪಿ ಜಾಸ್ತಿ ಆಗಿಬಿಡ್ತದೆ. ಯಾವಾಗ ನಿಮಗೆ ತಲೆ ಬಿಸಿ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ, ಬಿ ಪಿ ಜಾಸ್ತಿ ಆಗಿಬಿಡುತ್ತೆ. ಯಾವಾಗ ಬಿ ಪಿ ಜಾಸ್ತಿ ಆಗುತ್ತೋ ನಿಮಗೆ ಕಣ್ಣು ಕತ್ಲಗಟ್ಟಕ್ಕೆ ಶುರು ಆಗುತ್ತೆ, ಮಂಜಾಗುತ್ತೆ. ಬುದ್ಧಿ ನೆಟ್ಟಗೋಡಲ್ಲ. ಯಾವಾಗ ಬುದ್ಧಿ ನೆಟ್ಟಗೋಡಲ್ವೋ ವ್ಯಾಪಾರ ನೆಟ್ಟಿಗೆ ನಡೆಯಲ್ಲ. ಯಾವಾಗ ವ್ಯಾಪಾರ ನೆಟ್ಟಿಗೆ ನಡೆಯಲ್ವೋ ಬರ್ಬೇಕಾದ್ರೆ ಕಾಂಚನ ನೆಟ್ಟಿಗೆ ಬರೋಲ್ಲ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಅನ್ನೋದಾದ್ರೆ ಈ ಭಾಗದಲ್ಲಿ ನೀವು ತಿಕ್ಕಾಗಿರೋಂಥ ಕರ್ಟನನ್ನು ಹಾಕಬಹುದು. ಗೋಲ್ಡನ್ ಕಲರು ಅಥವಾ ಡಾರ್ಕ್ ಯೆಲ್ಲೋ ಕಲರ್ ಇರೋಂಥದ್ದು ಅಥವಾ ಡಾರ್ಕ್ ಬ್ರೌನ್ ಕಲರ್ ಇರೋಂಥದ್ದನ್ನು ಕರ್ಟನ್ನ ಹಾಕೊಳ್ಳಿ. ಆಯಿತು, 4:30-5 ಗಂಟೆ ಆಯಿತಾ, ಕರ್ಟನ್ ತೆಗೀರಿ, ಫಸ್ಟ್ ಕ್ಲಾಸಾಗಿ ವ್ಯಾಪಾರ ಮಾಡಿ, ಏನೂ ತೊಂದರೆ ಇಲ್ಲ. ಇದಿಷ್ಟೇ ಸೈಂಟಿಫಿಕಲ್ಲಿ ಏನಾಗುತ್ತೆ,
ಹೆಚ್ಚು ಕಮ್ಮಿ 1.5 ಅಥವಾ 2ರಿಂದ 4.5 ತನಕ ನಿಮಗೆ ಈ ಪ್ರಖರವಾದಂಥ ಬರುವಂಥ ಈ ಒಂದು ಬಿಸಿಲು ಏನು ಮಾಡುತ್ತೆ ಇನ್ಫ್ರಾರೆಡ್ ರೇಡಿಯೇಷನ್ನ, ಇದನ್ನೇ ರಾಹು ಪ್ರಭಾವ ಅಂತ ಕರೀತಾರೆ. ಅದೇನು ಮಾಡುತ್ತೆ, ಈ ಭಾಗದಲ್ಲಿ ಕೂತು ಯಾರು ವ್ಯಾಪಾರ ಮಾಡ್ತಾ ಇರ್ತಾರೋ ಅವರಿಗೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಅವರಿಗೆ ಅನಾರೋಗ್ಯವನ್ನು ತರ್ತದೆ ಅಂತ. ಓಕೆ, ಇದು ವಾಸ್ತು ಪ್ರಕಾರ ಇರುವಂಥದ್ದು. ಸೈಂಟಿಫಿಕಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೊಬ್ರು ಏನು ಕೇಳ್ತಾ ಇದ್ದಾರೆ, ಮೈನ್ ಡೋರು ಅದಕ್ಕೆ ರೋಡ್ ಹಿಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ರೋಡ್ ಹಿಟ್ಟು ಹಿಂಗೆ ಹೊಡಿತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮೈನ್ ಡೋರ್ ರೋಡ್ ಹಿಟ್ಟು ಹೊಡಿತಾ ಇದೆ, ಅದು ಓಕೆನಾ ಅಂತ ಹೇಳ್ತಾರೆ. ನೋಡಿ, ಇದು ಓಕೆ ಅಲ್ಲ. ಯಾಕೆ ಓಕೆ ಅಲ್ಲ ಅಂತಂದಾಗ, ಮೈನ್ ರೋಡ್ಗೆ ಅದೇ ಮೈನ್ ಡೋರ್ಗೆ ರೋಡ್ ಹಿಟ್ಟು ಹೊಡಿತಾ ಇದ್ದಾಗ ಏನಾಗುತ್ತೆ, ನೀವು ಬಾಗಿಲನ್ನು ತೆಗೆದಾಗ ಏನಾಗುತ್ತೆ, ಈ ರೋಡಲ್ಲಿ ಹೋಗೋರು ಬರೋರೆಲ್ಲ ನೋಡ್ತಾ ಇರ್ತಾರೆ. ಇದು ಒಂದು ಪ್ರೈವೇಸಿ ಹೊರಟಾಗ್ಬಿಡುತ್ತೆ. ಎರಡನೇದು, ಇಲ್ಲಿಂದ ಬರುವಂಥ ಹೆಚ್ಚಿನ ಧೂಳು ನೀವು ಬಾಗಿಲು ತೆಗೆದಿಟ್ಟಿದ್ದಾರೆ ನಿಮ್ಮ ಮನೆಗೆ ಸುಯ್ ಅಂತ ಹಿಂಗೆ ಬಂದ್ಬಿಡ್ತದೆ. ಸೊ ಮನೇಲಿ ಧೂಳು ತುಂಬಿಕೊಂಡ್ರೆ ಏನಾಗುತ್ತೆ, ಅನಾರೋಗ್ಯ ಬಂದೇ ಬರ್ತದೆ. ಓಕೆ, ಸೊ ಮೂರನೇದು ಏನು ಅಂತಂದಾಗ, ಇದು ಯಾವ ಭಾಗದಿಂದ ರೋಡ್ ಹಿಟ್ ಹೊಡಿತಾ ಇದೆ ಅಂತ ಅನ್ನೋದು ನೋಡಬೇಕು. ನಾರ್ತ್ ಈಸ್ಟಲ್ಲಿ ಇಲ್ಲಿ ರೋಡ್ ಹಿಟ್ ಹೊಡೆದ್ರೆ ಫೈನ್, ಅದೇ ಈಸ್ಟ್ ಆಫ್ ನಾರ್ತ್ ಈಸ್ಟಲ್ಲಿ ರೋಡ್ ಹಿಟ್ ಹೊಡೆದ್ರೆ ಫೈನ್. ಎಕ್ಸಾಕ್ಟ್ ನಾರ್ತಲ್ಲಿ ಹೊಡಿತು ಫೈನ್, ಬಟ್ ಇಲ್ಲೆಲ್ಲೋ ಹೊಡಿತಾ ಇದೆ ಅಂದರೆ ವಾಯುವ್ಯದಲ್ಲಿ ನಾರ್ತ್ ವೆಸ್ಟಲ್ಲಿ ಇಲ್ಲೆಲ್ಲರೂ ಹೊಡಿತಾ ಇದೆ ಅಂತಂತಂದರೆ, ನೀವು ಡೋರನ್ನು ಎಷ್ಟು ಕ್ಲೋಸ್ ಮಾಡಿಟ್ಟಿರ್ತಾರೋ ಅಷ್ಟು ಒಳ್ಳೆಯದು. ಯಾಕೆಂದರೆ ಈ ಭಾಗದಿಂದ ನಿಮಗೆ ಬರುವಂಥ ಎನರ್ಜಿ ಏನಿರುತ್ತಲ್ಲ ಅದು ನಿಮಗೆ ತೊಂದರೆಯನ್ನು ಕೊಡುತ್ತೆ. ಗಾಳಿ ಎಲ್ಲ ಗಾಳಿನೇ, ಆದರೆ ಗಾಳಿಯಲ್ಲಿ ಯಾವ ಅಂಶ ಅಡಗಿದೆ ಅನ್ನೋದರ ಮೇಲೆ ಅದು ಒಳ್ಳೆ ಗಾಳಿನ ಕೆಟ್ಟ ಗಾಳಿನ ಅಂತ ಗೊತ್ತಾಗುತ್ತೆ. ಗಾಳಿ ಬರ್ತಾ ಇರುತ್ತೆ, ಇದರಲ್ಲಿ ಏನಾದರೂ ಮೋರಿದು ಗೀರಿದು ಏನಾದ್ರು ಬಂತು ಅಂತಾರೆ ಚೆನ್ನಾಗಿರುತ್ತಾ, ಖಂಡಿತರೂ ಚೆನ್ನಾಗಿರಲ್ಲ. ಅದೇ ರೀತಿ ಏನಾಗ್ಬಿಡುತ್ತೆ ಅಂದರೆ, ಒಂದು ಮನೆ ಅಂತ ತೊಗೊಂಡಾಗ ಅದಕ್ಕೆ ಓರಿಯೆಂಟೇಷನ್ ಬಂದಾಗ ಬರುವಂಥ ಗಾಳಿಗಳಲ್ಲಿ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಗಾಳಿಗಳಿದೆ ಅಂದರೆ ಅದನ್ನೇ ಎನರ್ಜಿ ಅಂತ ಕರೀತಾರೆ ನಾವು. ಸೊ ಆ ಎನರ್ಜಿಗಳೇನಾಗುತ್ತೆ, ಹೆಚ್ಚು ಕಮ್ಮಿ ಆಗಿ ಕೆಟ್ಟ ಎನರ್ಜಿ ಮನೆಯೊಳಗೆ ಜಾಸ್ತಿ ಬರ್ತಾರೆ. ಏನಾಗ್ಬಿಡುತ್ತೆ, ಏನೋ ಸ್ವಲ್ಪ ಗಬ್ಬು ಮೋರಿ ವಾಸನೆ ಅದು ಇದು 1 ನಿಮಿಷ 2 ನಿಮಿಷ ನಾವು ಆ ರೋಡು ದಾಟ್ತಾ ಇರ್ತೀವಿ, ಅಲ್ಲಿ ತನಕ ಏನೋ ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ಕುಡಿತೀವಿ. ಬಟ್ ಅಲ್ಲೇ ಇದ್ಕೊಂಡು ಕುಡಿತಾರೆ, ಏನಾಗುತ್ತೆ, ಸಂಜೆ ನಾಳೆ ಬೆಳಗ್ಗೆ ಹೇಳೋಷ್ಟೊಳಗಾಗಿ ನಮಗೆ ಕಾಯಿಲೆಗಳು ಬಂದ್ಬಿಡ್ತದೆ. ಅದೇ ರೀತಿ ಮನೇಲಿರೋರ್ಗೂ ಕಾಯಿಲೆಗಳು ಬರೋಕ್ಕೆ ಶುರು ಆಗ್ಬಿಡ್ತದೆ. ಸೊ ಇದೆಲ್ಲ ಸೈಂಟಿಫಿಕಲ್ ನೋಡಬೇಕು. ರೋಡ್ ಹಿಟ್ಟು ಅಂತಂದರೆ ಎಲ್ಲಿ ಹೊಡಿತದೆ, ಏನು ಹೊಡಿತದೆ ಅದನ್ನು ನಾವು ಚೆಕ್ ಮಾಡಬೇಕು. ಅದನ್ನು ಓಕೆ ಚೆಕ್ ಮಾಡ್ಕೊಳ್ಳಿ. ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹ, ನವ ಶಕ್ತಿಯನ್ನು ಮತ್ತು ಅಷ್ಟೈಶ್ವರ್ಯಗಳನ್ನು ಭಗವಂತ ಕೊಡಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಭಾರತ ಬಲಿಷ್ಠವಾಗಬೇಕು, ಬಲಿಷ್ಠ ಆಗ್ತಾ ಇದೆ. ಪಾಪಿಷ್ಠರಿಗೆಲ್ಲ ಸರಿಯಾಗಿ ಶಿಕ್ಷೆಯನ್ನು ಕೊಡ್ತಾ ಇದೆ. ಶಿಷ್ಟ ರಕ್ಷಣಾ, ದುಷ್ಟ ಶಿಕ್ಷಣ. ಸೊ ಇದು ಆಗಬೇಕು. ಸೊ ಶಿಷ್ಟರನ್ನು ರಕ್ಷಣೆ ಮಾಡಬೇಕು, ದುಷ್ಟರನ್ನು ಚೆನ್ನಾಗಿ ದಂಡಿಸಬೇಕು. ಈ ಒಂದು ಶಕ್ತಿ ಸಾಮರ್ಥ್ಯವನ್ನು ಆ ಭಗವಂತ ನಮ್ಮ ಭಾರತ ದೇಶಕ್ಕೆ ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ ಹಿಂದ್.